ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ನಮಸ್ಕಾರ. ಮಧ್ಯಾಹ್ನದ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದ ಸರ್ಕಾರಿ ಶಾಲೆಯೊಂದರ ದುಸ್ಥಿತಿ ಈಗ ಪೋಷಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಕ್ಷೇತ್ರ ವ್ಯಾಪ್ತಿಯ ಪುರಸಭೆ ಎದುರುಗಡೆಯೇ ಇರುವಂತಹ ಈ ಒಂದು ಶಾಲೆಯಲ್ಲಿ ಕನಿಷ್ಠ ಮೂಲಸೌಕರ್ಯಗಳು ಇಲ್ಲದಂತಾಗಿದೆ. ಸಣ್ಣದೊಂದು ಮಳೆ ಬಂದರೆ ಸಾಕು, ಇಡೀ ಶಾಲೆಯ ಆವರಣ ಕಲ್ಯಾಣಿಯಂತೆ ತುಂಬಿಕೊಳ್ಳುತ್ತೆ. ಇನ್ನು ಮಳೆ ನೀರಿನಲ್ಲೇ ಜಾರಿ ಬೀಳುವಂತ ಭೀತಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ತರಗತಿಗಳಿಗೆ ತೆರಳಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಪ್ರತಿದಿನ ಪ್ರಾರ್ಥನೆ ಮಾಡಲು ಸಹ ಇಲ್ಲಿ ಜಾಗವಿಲ್ಲದಂತಾಗಿದ್ದು, ಇಷ್ಟೇ ಅಲ್ಲದೆ ಶಾಲೆಯ ಮುಂಭಾಗದಲ್ಲೇ ಚರಂಡಿ ಗಟಾರ್ ತೆರೆದುಕೊಂಡಿದ್ದು ವಿದ್ಯಾರ್ಥಿಗಳು ಜೀವದ ಭಯದಲ್ಲೇ ಓಡಾಡ್ತಿದ್ದಾರೆ. ಈ ಬಗ್ಗೆ ಶಿಕ್ಷಕರು 10 ಬಾರಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇನ್ನಾದರೂ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಶಾಲೆಯ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಸರ್ಕಾರಿ ಕೇಂದ್ರ ಶಾಲೆ ಹುನಗುಂದದಲ್ಲಿ ಮಳೆಗಾಲದಲ್ಲಿ ಈ ರೀತಿ ನೀರು ನಿಂತು ಮಕ್ಕಳಿಗೆ ಬರಾಕ ದಾರಿಲ್ಲ. ನಮ್ಮ ಹೆಡ್ ಮಾಸ್ಟರ್, ಮೊದಲಿದ್ದ ಹೆಡ್ ಮಾಸ್ಟರು ಎಲ್ಲ ಕಡೆನೂ ಲೆಟರ್ ಕೊಟ್ರ, ಮುನ್ಸಿಪಾಲಿಟಿಯವರಿಗೆ, ಮೇಲಿನ ಅಧಿಕಾರಿಗಳೇ ಕಳ್ಸ್ಯಾರ. ಇದಕ್ಕೆ ಪರಿಹಾರ ಸಿಗೋದು. ಮತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು, ಮಕ್ಕಳನ್ನ ನಾವು ಕೈ ಹಿಡಿದು ಕರ್ಕೊಂಬರೋ ಪರಿಸ್ಥಿತಿ ಐತಿ. ಈ ಮಳೆಗಾಲದಾಗ ನಮ್ಮ ಸ್ಥಿತಿ ಅಂತೂ ಸ್ಕೂಲಿಗೆ ಬರುವುದು ಮಕ್ಕಳದು ನಮ್ದು ಬಹಳ ಕಷ್ಟಕರವಾದ ಪರಿಸ್ಥಿತಿ ಐತಿ. ಇದಕ್ಕೆ ಪರಿಹಾರ ಅಂದ್ರೆ ನಮ್ದು ಇದನ್ನೆಲ್ಲಾನು ತುಂಬಿಸಿ ಲೆವೆಲ್ ಮಾಡಿಕೊಟ್ಟು ಸಮತಟ್ಟಾಗಿ ನೀರು ನಿಲ್ಲಲ್ಲ ಅಂತ ಹೇಳಿ ಇದನ್ನೆಲ್ಲ ನೆರವೇರಿಸಿಕೊಡ್ಬೇಕಂತ ನಾ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿಯಾಗಿ ಕೇಳಿಕೊಳ್ಳುತ್ತೇನೆ. ಯಾರು ಸರ್ ಮಾತಾಡೋದು? ಹೇಳಿ